ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಕೊನೆಗೂ ಬಿತ್ತು ಅಂಕುಶ. ಹೈ ವೋಲ್ಟೇಜ್ ಮೀಟಿಂಗ್ನಲ್ಲಿ ಸಿಎಂ ಪ್ರಶ್ನೆಗೆ ಬೆವರಿದ ಸಿಬ್ಬಂದಿ. ಸಾಲ ವಸೂಲಿ ಹೆಸರಲ್ಲಿ ಟಾರ್ಚರ್ ಕೊಟ್ರೆ ಕಾನೂನು ಕ್ರಮ ಫಿಕ್ಸ್. ರಾಜ್ಯದಲ್ಲಿ ಮಿತಿ ಮೀರುತ್ತಿದೆ ಮೀಟರ್ ಬಡ್ಡಿ ಹಾವಳಿ. ಬಡ್ಡಿಕೋರರ ಕಾಟಕ್ಕೆ ಸಾಲಗಾರರು ಸುಸೈಡ್. ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಸರ್ಕಾರ ಅಂಕುಶಕ್ಕೆ ಮುಂದಾಗಿದೆ. ಪಬ್ಲಿಕ್ ಟಿವಿಯ ನಿರಂತರ ವರದಿ ಬೆನ್ನಲ್ಲೇ ಎಚ್ಚೆತ್ತ ಸರ್ಕಾರ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ನೇತೃತ್ವದಲ್ಲಿ ಇವತ್ತು ಸಭೆ ಮಾಡಲಾಗಿತ್ತು. ಫೈನಾನ್ಸ್ ಕಂಪನಿಗಳ ಮುಖ್ಯಸ್ಥರು ಈ ಸಭೆಯಲ್ಲಿ ಭಾಗಿಯಾಗಿದ್ರು. ಹೆಚ್ಚುವರಿ ಬಡ್ಡಿ ಮತ್ತು ಆರ್ಬಿಐ ನಿಯಮ ಉಲ್ಲಂಘಿಸಿ ವಸೂಲಿ ಮಾಡಿ ಟಾರ್ಚರ್ ಮಾಡ್ತಾ ಇದ್ದ ಫೈನಾನ್ಸ್ ಕಂಪನಿಗಳಿಗೆ ಖಡಕ್ ವಾರ್ನಿಂಗ್ ಮಾಡಿದ್ರು. ಸಭೆ ಬಳಿಕ ಸುದ್ದಿಗೋಷ್ಠಿ ನಡೆಸಿದ ಸಿಎಂ ಫೈನಾನ್ಸ್ ಕಿರುಕುಳ ತಡೆಗೆ ಹೊಸ ಕಾನೂನು ಜಾರಿ ಮಾಡುವುದಾಗಿ ಹೇಳಿದ್ರು. ಇದು ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಇನ್ನು ಸುಗ್ರೀವಾಜ್ಞೆ ಮೂಲಕ ಮುಂದಿನ ಸಂಪುಟ ಸಭೆಯಲ್ಲಿ ಕಠಿಣ ಕಾನೂನು ಜಾರಿ ಮಾಡುವುದಾಗಿ ತಿಳಿಸಿದ್ರು. ಇನ್ನು ಮುಂದೆ ಫೈನಾನ್ಸ್ ಕಲೆಕ್ಟರ್ ವಿಚಾರವಾಗಿ ಯಾರೂ ಕೂಡ ಟಾರ್ಚರ್ ಕೊಡಬಾರದು. ಆರ್ಬಿಐ ನಿಯಮ ಮೀರಿ ವಸೂಲಿ ಮಾಡುವಂತಿಲ್ಲ. ಸಂಜೆ 5 ಗಂಟೆ ಮೇಲೆ ವಸೂಲಿ ಮಾಡುವಂತಿಲ್ಲ. ರೌಡಿ ಗುಂಡಗಳನ್ನ ಬಿಟ್ಟು ಬೆದರಿಕೆ ಹಾಕುವಂತಿಲ್ಲ ಅಂತ ಖಡಕ್ ವಾರ್ನ್ ಮಾಡಿದ್ರು. ವಸೂಲಿ ಮಾಡುವಾಗ ಕಿರುಕುಳ ಕೊಡಬಾರದು. ಯಾರಿಗೆ ವಸೂಲಿ ಕ್ರಮ ಮಾಡುವಾಗ ರಿಸರ್ವ್ ಬ್ಯಾಂಕ್ನ ನಿಯಮಗಳನ್ನು ಪಾಲನೆ ಮಾಡಬೇಕು. ಕಾನೂನು ಏನು ಹೇಳ್ತದೆ ಅದಕ್ಕಿಂತ ಹೆಚ್ಚಾಗಿ ಬಡ್ಡಿಯನ್ನು ವಸೂಲು ಮಾಡಬಾರದು. 5 ಗಂಟೆ ನಂತರ ವಸೂಲಿಗೆ ಹೋಗಬಾರದು. ಆಮೇಲೆ ಔಟ್ಸೋರ್ಸಿಂಗ್ ಮಾಡಿ ವಸೂಲು ಮಾಡ್ತಕ್ಕಂಥ ಕ್ರಮವನ್ನು ವಿರೋಧ ಮಾಡಿದ್ದೀವಿ. ಈ ನಿಯಮಗಳನ್ನ ಯಾರು ಉಲ್ಲಂಘನೆ ಮಾಡ್ತಾರೆ ಅವ್ರ ಮೇಲೆ ಸರ್ಕಾರ ಕಠಿಣವಾದಂಥ ಕ್ರಮ ತಗೊಳ್ತದೆ. ಇನ್ನು ಸರ್ಕಾರದ ವಾರ್ನಿಂಗ್ ಮೀರಿಯೂ ಫೈನಾನ್ಸ್ ಕಂಪನಿ ಆಗಲಿ ಸಿಬ್ಬಂದಿ ಆಗಲಿ ಟಾರ್ಚರ್ ಕೊಟ್ಟರೆ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುತ್ತೆ. ಕಿರುಕುಳ ಕೊಡೋರು ಜೊತೆಗೆ ಆ ಕಂಪನಿ ವಿರುದ್ಧ ಕೂಡ ಕ್ರಮ ಫಿಕ್ಸ್ ಅಂತ ಸಿಎಂ ಸಿದ್ದರಾಮಯ್ಯ ಖಡಕ್ ಎಚ್ಚರಿಕೆ ಕೊಟ್ಟರು. ಅಷ್ಟೇ ಅಲ್ಲದೆ ಫೈನಾನ್ಸ್ ಕಂಪನಿಯವರ ಕಿರುಕುಳ ಹೆಚ್ಚಾದರೆ ನೇರವಾಗಿ ದೂರು ಕೊಡಬಹುದು. ಇದಕ್ಕೆ ಅಂತ ಎಲ್ಲ ಡಿಸಿ ಕಚೇರಿಗಳಲ್ಲಿ ಸಹಾಯವಾಣಿ ಕೇಂದ್ರವನ್ನು ಆರಂಭಿಸಬೇಕು ಅಂತ ಸಿಎಂ ತಿಳಿಸಿದರು. ಸುಮೋಟೋ ಕೇಸ್ಗಳನ್ನು ದಾಖಲಿಸೋಕೆ ಪೊಲೀಸರಿಗೆ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟರು. ಇನ್ನು ಆತ್ಮಹತ್ಯೆ ಮಾಡಿಕೊಂಡವರಿಗೆ ಪರಿಹಾರ ನೀಡೋ ಬಗ್ಗೆಯೂ ಪರಿಶೀಲನೆ ನಡೆಸ್ತೀವಿ ಅಂತ ಸಿಎಂ ಅಭಯವನ್ನ ಕೊಟ್ಟರು. ಹೊಸ ಕಾನೂನನ್ನ ಮಾಡ್ತೀವಿ. ಪ್ರತಿ ಜಿಲ್ಲೆನಲ್ಲೂ ಕೂಡ ಜಿಲ್ಲಾಧಿಕಾರಿ ಕಚೇರಿಗಳಲ್ಲಿ ಒಂದು ಸಹಾಯವಾಣಿಯನ್ನ ತೆರೀತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತ ಹೇಳಿದ್ದೀವಿ. ಅಲ್ಲಿ ದೂರುಗಳನ್ನು ಕೊಡಬಹುದು. ಆ ದೂರುಗಳ ಮೇಲೆ ಪೊಲೀಸ್ನವರು ದೂರುಗಳನ್ನು ಕೊಟ್ಟರೆ ಅಥವಾ ಸುವಮೋಟೋ ಪೊಲೀಸ್ನವರು ಕ್ರಮ ತಗೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಮೊನ್ನೆ ನಮಗೆ ಹೊರಗೆ ಹಾಕಿದ್ದನ್ನ ಸಿಎಂ ಸರ್ ಅವರ ಮೀಟಿಂಗ್ ಮಾಡಿ ಗೌರ್ಮೆಂಟ್ ವತಿಯಿಂದ ಯಾರಿಗೂ ನಮ್ಮಂಥ ಬಡತನ ಮಂದಿಗೆ ವಾಪಸ್ ಹೋಗಿ ಕಿರುಕುಳ ಕೊಡಬಾರ್ದಂತ ಹೇಳ್ಯಾರ. ರೂಲ್ಸ್ ಎಲ್ಲ ಚೇಂಜ್ ಮಾಡಿದ್ದಕ್ಕೆ ಪಬ್ಲಿಕ್ ಟಿವಿ ಒಳಗೆ ಅವ್ರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಫೈನಾನ್ಸ್ದವ್ರು ಬಂದು ಹೊರಗೆ ಹಾಕಿದ್ರಿ. ನಾವು ಇಡೀ ರಾತ್ರಿ ಎಲ್ಲ ಹೊರಗೆ ಇದ್ದು ರೀ. 1 ಗಂಟೆಗೆ ಬಂದು ನಾವು ಕಿತ್ತೂರು ಗ್ರಾಮಕ್ಕೆ ಹೋಗಿದ್ದು ರೀ. ಆಮೇಲೆ ಪಬ್ಲಿಕ್ ಟಿವಿಯವರು ಬಂದು ನಮ್ಗೆ ಸಹಾಯ ಮಾಡಿ ಇದನ್ನು ಮಾಡಿದ್ದಾರೆ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಹಾವಳಿ ಮಿತಿ ಮೀರ್ತಾ ಇದೆ. ಕಷ್ಟದಲ್ಲಿರೋರಿಗೆ ನೆರವಾಗುವ ನೆಪದಲ್ಲಿ ಸಾಲದ ಶೂಲಕ್ಕೆ ಏರಿಸ್ತಾ ಇವೆ. ಇದರಿಂದ ಸಾಲ ಪಡೆದವರು ಈಗ ಸಂಕಷ್ಟಕ್ಕೆ ಸಿಲುಕೊಂಡಿದ್ದಾರೆ. ಕೆಲವೆಡೆ ಸಾಲ ಕೊಟ್ಟವರ ಕಾಟ ತಡೆಯಲಾಗದೆ ಮನೆಗೆ ಬೀಗ ಹಾಕೊಂಡು ಊರನ್ನೇ ಖಾಲಿ ಮಾಡ್ತಿದ್ದಾರೆ. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಶಿವಪುರ ತಾಂಡಾದಲ್ಲಿ ಖಾಸಗಿ ಕಾಲೇಜಿನ ಉಪನ್ಯಾಸಕ ರವಿ ಕುಟುಂಬ ಗ್ರಾಮವನ್ನೇ ತೋರಿದಿದೆ. ಸ್ವಂತ ಮನೆಯ ಮೇಲೆ 6 ಲಕ್ಷ ಸಾಲ ಮಾಡಿದ್ರು. ಇದರ ಬೆನ್ನಲ್ಲೇ ಕೆಲಸದಿಂದ ವಜಾ ಮಾಡಲಾಗಿತ್ತು. ಹೀಗಾಗಿ ಕಂತನ್ನ ಕಟ್ಟಿರಲಿಲ್ಲ. ಇದೀಗ ಫೈನಾನ್ಸ್ ಸಿಬ್ಬಂದಿ ಮನೆ ಬಾಗಿಲಿಗೆ ಬಂದು ಸಾಲ ಕಟ್ಟುವಂತೆ ಪೀಡಿಸುತ್ತಿದ್ದಾರೆ. ಇತ್ತ ಬೆಳಗಾವಿಯಲ್ಲಿ ದಿನದಿಂದ ದಿನಕ್ಕೆ ಮೈಕ್ರೋ ಫೈನಾನ್ಸ್ ಕಾಟ ಹೆಚ್ಚಾಗ್ತಿದೆ. ರಾಯಭಾಗ ತಾಲೂಕಿನ ಕೆಮಲಾಪುರದಲ್ಲಿ ಮಹಿಳೆಯರಿಗೆ ಫೈನಾನ್ಸ್ ಸಿಬ್ಬಂದಿ ಕಿರುಕುಳ ಕೊಡ್ತಿದ್ದಾರೆ. ಹಣವನ್ನ ಕಟ್ಟಿ ಅಂತ ಹೇಳಿ ಬೆಳ್ಳಂಬೆಳಗ್ಗೆಯೇ ಮನೆಗೆ ಬರ್ತಿದ್ದಾರೆ. ರಾತ್ರಿ ಆದ್ರೂ ಸಹ ಮನೆಯಿಂದ ಹೊರ ಹೋಗಲ್ಲ ಅಂತ ಹೇಳಿ ಮಹಿಳೆಯರು ದೂರ್ತಿದ್ದಾರೆ. ಮತ್ತೊಬ್ಬರಿಗೆ ಸಾಲ ತೆಗೆದುಕೊಟ್ಟು ಇದೀಗ ಮಹಿಳೆಯೊಬ್ಬರು ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ. ಹಾವೇರಿ ಜಿಲ್ಲೆಯ ಹಾನಗಲ್ನ ಕೊಪ್ಪರಸಿಕೊಪ್ಪದ ಗ್ರಾಮದ ಸಾವಿತ್ರಮ್ಮ ತಮ್ಮ ಸಂಬಂಧಿಗೆ ತಮ್ಮ ಹೆಸರಿನಲ್ಲಿ ಸಾಲ ತೆಗೆದುಕೊಟ್ಟಿದ್ರು. ಕಂತು ಕಟ್ಟದ ಕಾರಣ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಮನೆಗೆ ಬಂದು ಪೀಡಿಸುತ್ತಿದ್ದಾರೆ. ಇದರಿಂದ ಬೇಸತ್ತ ಸಾವಿತ್ರಮ್ಮ ಮನೆ ಬಿಟ್ಟು ಹಾನಗಲ್ ಪಟ್ಟಣದಲ್ಲಿ ಬೇರೊಬ್ಬರ ಮನೆಯಲ್ಲಿ ಆಶ್ರಯ ಪಡೆದಿದ್ದಾರೆ. ಅಲ್ಲಿಯೂ ಬಂದು ಫೈನಾನ್ಸ್ನವರು ಕಾಟ ಕೊಡ್ತಿದ್ದಾರೆ. ಇನ್ನು ರಾಯಚೂರು ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಒಂದು ಕಡೆಯಾದ್ರೆ ನಕಲಿ ಸಾಲ ರಿಕವರಿ ಟೀಮ್ ವಸೂಲಿ ದಂಧೆ ಕೂಡ ನಡೀತಾ ಇರೋದು ಬೆಳಕಿಗೆ ಬಂದಿದೆ. ಈ ಸಂಬಂಧ 4 ಆರೋಪಿಗಳನ್ನ ರಾಯಚೂರು ಗ್ರಾಮೀಣ ಠಾಣೆಯ ಪೊಲೀಸರು ಬಂಧಿಸಿದ್ದಾರೆ. ಮೊಬೈಲ್ ಆಪ್ ನಲ್ಲಿ ಫೈನಾನ್ಸ್ ಗಳ ಸಾಲ ಬಾಕಿ ಇರುವವರನ್ನ ಗುರುತಿಸಿ ಟಾರ್ಗೆಟ್ ಮಾಡ್ತಾ ಇದ್ದ ಈ ಟೀಮ್ ರಸ್ತೆ ಮಧ್ಯದಲ್ಲಿಯೇ ಬೈಕ್ ವಾಹನಗಳನ್ನ ಅಡ್ಡಗಟ್ಟಿ ಸಾಲ ತೀರಿಸುವಂತೆ ಬೆದರಿಕೆ ಹಾಕ್ತಾ ಇದ್ರು. ಇದೀಗ ಪೊಲೀಸರ ಅತಿಥಿಯಾಗಿದ್ದಾರೆ. ಅಲ್ಲಿ ಬಂದು ಇವ್ರು ಸರ್ ಸೋಲಾರ್ ಇತ್ತಲ್ರಿ, ಆ ಸೋಲಾರ್ ಕುರ್ಚೆ ಇಟ್ಟು ಸೋಲಾರ್ ಮಾರ್ತೇವೆ ಅಂತೇಳಿ ಅಂದ್ರೆ ಅದು ಖಾಲಿ ಇತ್ರಿ. ಅವಾಗ ಮುಸಾಕ್ ನನ್ನ ಹತ್ರ ದುಡ್ಡು ಇದ್ದಕ್ಕಿಲ್ಲ ರೀ. ಹುಡುಗಿನ ಸಾಲಿ ಕಳಿಸಿ ಉಪ್ಪಿಟ್ಟು ಮಾಡ್ಕೊಂಡಿಲ್ಲ ಬೇರೆದಾರ ಮನ್ಯಾಗಿನ ಸಾರು ತರಿಸಿ ಹುಡುಗಿ ಉಣ್ಣ ಕೊಟ್ಟು ಇವ್ರು ಕುಟ್ಕೊಂಡ್ರಿ ಹೊರಗೆ ಸರ್ ಕುರ್ಚಿ ಹಾಕೊಂಡು ನಮ್ಮ ಮನ್ಯಾಗಿನ ಸುಮ್ಮನೆ ಚಾವಿ ಗಿವಿ ಎಲ್ಲ ಬಿಟ್ಟು ಬಂದ್ಬಿಟ್ಟೆ.
ಬೈಪಾಸ್ ರೋಡಲ್ಲಿ ಅವ್ರು ನಿಂತಿದ್ರು ಸರ್. ಅಂದರೆ ಯಾರು ಅಂತ ಗೊತ್ತಿಲ್ಲ, ಬಂದು ಗಾಡಿ ತೊಗೊಂಡು ಬಂದು ಅಡ್ಡ ನಿಂದಿರಿಸಿ ಗಾಡಿ ಕೀ ಕಿತ್ಕೊಂಡ್ರು. 2 ಕಂತು ಡ್ಯೂ ಇದೆ, ನಾವು ಫೈನಾನ್ಸ್ ಅವರು ಅಂತೇಳಿ ಹೇಳಿದ್ರು. ಮ್ಯಾನೇಜರ್ಗೆ ಫೋನ್ ಹಚ್ಚಿದ್ವಿ ಸರ್. ಮ್ಯಾನೇಜರ್ ಫೋನ್ ಮಾಡಿ ನಿಮ್ಮ ಕಂತವ್ರು ಹಿಂಗೆ ಬಂದಿದ್ದಾರೆ ನಿಮ್ಮವ್ರೆ ಅಂತ ಕೇಳಿದಾಗ ಅವ್ರು ಏನಂದ್ರು, ಅವ್ರು ಯಾರೋ ನನಗೆ ಗೊತ್ತಿಲ್ಲ. ಕಂಪ್ಲೇಂಟ್ ಮಾಡಿದಾಗ ಸರ್ಕಲ್ ಸಾಬ್ ಮುಂದೆ ಹೇಳಿದಾಗ ಅವ್ರು ಸರ್ಕಲ್ ಸಾಬ್ ಒಂದು 10 ಇಲ್ಲ 15 ನಿಮಿಷದಾಗ ಅವ್ರಿಗೆ ಎಳ್ಕೊಂಬಂದ್ರು. ಸರ್ಕಲ್ ಸಾಬ್ರು ಕರ್ಕೊಂಬಂದು ಕೇಸ್ ಮಾಡಿ ಅವ್ರಿಗೆ ಜೈಲಿಗೆ ಕಳಿಸಿದ್ದಾರೆ ಸರ್. ಮಾಜಿ ಸಚಿವರಾದ ಜನಾರ್ದನ ರೆಡ್ಡಿ ಶ್ರೀರಾಮುಲು ವಾಕ್ ಸಮರಕ್ಕೆ ಬೆಂಬಲಿಗರು ಎಂಟ್ರಿ ಕೊಟ್ಟಿದ್ದಾರೆ. ಬಳ್ಳಾರಿಯಲ್ಲಿ ಪ್ರತ್ಯೇಕವಾಗಿ ಸುದ್ದಿಗೋಷ್ಠಿ ನಡೆಸಿ ತಮ್ಮ ನಾಯಕರ ಪರ ಬ್ಯಾಟ್ ಮಾಡಿದ್ದಾರೆ. ರೆಡ್ಡಿಯಿಂದ ವಾಲ್ಮೀಕಿ ಸಮುದಾಯಕ್ಕೆ ಅನ್ಯಾಯ ಆಗಿಲ್ಲ, ಶ್ರೀರಾಮುಲು ಸುರೇಶ್ ಬಾಬು ಸೇರಿ ಅನೇಕರನ್ನ ಅವರು ಶಾಸಕರನ್ನಾಗಿ ಮಾಡಿ ಬೆಳೆಸಿದ್ರು ಅಂತ ರೆಡ್ಡಿ ಬೆಂಬಲಿಗರು ರಾಮುಲುಗೆ ಟಾಂಗ್ ಕೊಟ್ಟರು. ರೆಡ್ಡಿ ಅವರ ಸಂಕಷ್ಟದ ಸಮಯದಲ್ಲಿ ರಾಮುಲುಗೆ ಒಂದಷ್ಟು ಆಸ್ತಿ ಕೊಟ್ಟಿದ್ರು. ಆಸ್ತಿ ವಿಚಾರಕ್ಕೆ ಇವರಿಬ್ಬರ ಮಧ್ಯೆ ಜಗಳ ಶುರುವಾಗಿದೆ. ಆಸ್ತಿ ವಾಪಸ್ ಕೊಟ್ಟು ಉಭಯ ನಾಯಕರು ಒಗ್ಗಟ್ಟಾಗಿ ಇರಬೇಕು, ಒಂದಾದ್ರೆ ಬಿಜೆಪಿಗೆ ಶಕ್ತಿ ಬರುತ್ತೆ ಅಂತ ರೆಡ್ಡಿ ಬೆಂಬಲಿಗರು ಹೇಳಿದರು. ಇದರ ಬೆನ್ನಲ್ಲೇ ವಾಲ್ಮೀಕಿ ಸಮುದಾಯದ ಮುಖಂಡರು ಸುದ್ದಿಗೋಷ್ಠಿ ನಡೆಸಿ ರೆಡ್ಡಿ ಮೇಲಿನ ಆರೋಪವನ್ನು ಖಂಡಿಸಿದರು. ರೆಡ್ಡಿಯಿಂದ ಶ್ರೀರಾಮುಲು ಬೆಳೆದಿಲ್ಲ, ಬಂಗಾರು ಹನುಮಂತನನ್ನ ಮುಂದಿಟ್ಕೊಂಡು ವಾಲ್ಮೀಕಿ ಸಮುದಾಯ ಒಡೆಯುವ ಹುನ್ನಾರ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ರು. ರಾಮುಲೂರಿಂದ ಜನಾರ್ದನ ರೆಡ್ಡಿ ಹೊರತು ರೆಡ್ಡಿಯಿಂದ ರಾಮುಲು ಬೆಳೆದಿಲ್ಲ ಅಂದ್ರು. ಅವತ್ತು ಅಣ್ಣ ತಮ್ಮಂದ್ರಿದ್ದಾಗ ನಾವು ಆಸ್ತಿ ಮಾಡ್ಕೊಂಡ್ರಪ್ಪ, ಇವತ್ತು ನನಗೆ ಕಷ್ಟ ಇದೆ, ನಮ್ಮ ಆಸ್ತಿ ಬಿಟ್ಕೊಡ್ರಿ ಅಂತ ಹೇಳಿ ಕೇಳ್ತಾ ಇದೀವಿ ಅಷ್ಟೇ. ಅಂದ್ರೆ ನಿನ್ನ ಪ್ರಕಾರವಾಗಿ ನಿನ್ನ ಮಾತಿಗೆ ಬದ್ಧವಾಗಿದ್ರೆ ಜನಾರ್ದನ್ ರೆಡ್ಡಿ ಅವ್ರು ಒಳ್ಳೇದು, ನೀನ್ ಬೆಳೆಸ್ತಿ. ನಿನಗೆ ವಿರುದ್ಧವಾಗಿ ಮಾತಾಡಿದ ತಕ್ಷಣ ಏನಂತೀರಿ, ನೀವು ಅವ್ರನ್ನ ಸೋಲಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ, ಅವ್ರಿಗೆ ಬೇರೆ ಬೇರೆ ರೀತಿ ಹುನ್ನಾರಗಳನ್ನು ಮಾಡ್ತಾ ಇದ್ದೀರಿ. ಅಂದ್ರೆ ಕೀಳು ಮಟ್ಟದ ರಾಜಕೀಯ, ಕೀಳು ಮಟ್ಟದ ಸ್ವಭಾವ ಹೊಂದಿರತಕ್ಕಂಥ ವ್ಯಕ್ತಿಗಳು ನೀವು ಅನ್ನೋದು ಮರಿಬಾರ್ದು. ನಮ್ಮ ರಾಮುಲವರು ನಮ್ಮ ಸಮಾಜಕ್ಕೆ ದೊಡ್ಡ ಬೆನ್ನೆಲುಬು, ಮಾಸ್ಟರ್. ಬಣಗಳ ಗುದ್ದಾಟ, ರಾಮುಲು ರೆಡ್ಡಿ ಗಲಾಟೆಯಿಂದ ರಾಜ್ಯ ಬಿಜೆಪಿಗೆ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗ್ತಿದೆ. ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಕೊನೆಗೆ ಆರ್ಎಸ್ಎಸ್ ಮಧ್ಯಪ್ರವೇಶ ಮಾಡೋಕೆ ಮುಂದಾಗಿದೆ. ರಾಜೇಶ್ ರಾಜೀನಾಮೆಯಿಂದ ತೆರವಾಗಿದ್ದ ರಾಜ್ಯ ಬಿಜೆಪಿ ಸಂಘಟನಾ ಕಾರ್ಯದರ್ಶಿ ನೇಮಕಕ್ಕೆ ಆರ್ಎಸ್ಎಸ್ ನಿರ್ಧರಿಸಿದೆ. ಕಳೆದ 1 ವರ್ಷದಿಂದ ತೆರವಾಗಿದ್ದ ಸ್ಥಾನಕ್ಕೆ ಯಾರನ್ನೂ ನೇಮಕ ಮಾಡಿರಲಿಲ್ಲ. ಬಿಜೆಪಿ ಹೈಕಮಾಂಡ್ ಆರ್ಎಸ್ಎಸ್ನಿಂದಲೂ ಗ್ರೀನ್ ಸಿಗ್ನಲ್ ಸಿಕ್ಕಿರಲಿಲ್ಲ. ರಾಜ್ಯ ಬಿಜೆಪಿಯಲ್ಲಿ ಕಚ್ಚಾಟ ಹೆಚ್ಚಾಗ್ತಾ ಇದ್ದ ಹಾಗೆ ರಾಜ್ಯ ಬಿಜೆಪಿ ಸಂಘಟನಾ ಕಾರ್ಯದರ್ಶಿ ನೇಮಕ ಮಾಡೋಕೆ ಹೈಕಮಾಂಡ್ ಮುಂದಾಗಿದೆ. ರಾಜ್ಯಾಧ್ಯಕ್ಷ ವಿಜೇಂದ್ರ ಬಳಿ ಹೇಳೋಕೆ ಸಾಧ್ಯವಾಗದ ದೂರನ್ನ ಸಂಘಟನಾ ಕಾರ್ಯದರ್ಶಿ ಬಳಿ ಹೇಳಿ ಸರಿಪಡಿಸುವಂತೆ ಹೈಕಮಾಂಡ್ ಸೂಚಿಸುವ ಸಾಧ್ಯತೆ ಇದೆ. 2024ರ ಮೇ ತಿಂಗಳಲ್ಲಿ ಸಂಘಟನಾ ಕಾರ್ಯದರ್ಶಿ ಹುದ್ದೆಯಿಂದ ಜೆ.ವಿ. ರಾಜೇಶ್ ಅವರನ್ನ ದಿಢೀರ್ ಎತ್ತಂಗಡಿ ಮಾಡಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಹ ಸಂಸ್ಥೆ ಸಾಮರಸ್ಯದ ಹೊಣೆಯನ್ನು ನೀಡಲಾಗಿತ್ತು. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಆರೋಪಿ ನಟ ದರ್ಶನ್ ಜಾಮೀನು ಪಡೆದು ಹೊರಗಿದ್ದಾರೆ. ಬೆನ್ನು ನೋವಿನ ಕಾರಣ ಕೊಟ್ಟು ಮೊದಲು ಬೇಲನ್ನ ಪಡೆದಿದ್ರು. ಬೆನ್ನು ನೋವಿಗೆ ಶಸ್ತ್ರಚಿಕಿತ್ಸೆ ಅಗತ್ಯವಿದೆ ಎನ್ನಲಾಗ್ತಿತ್ತು. ಈಗ ಸಿಕ್ಕಿರುವ ಅಧಿಕೃತ ಮಾಹಿತಿಯ ಪ್ರಕಾರ ದರ್ಶನ್ ಬೆನ್ನು ನೋವಿಗೆ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳುವುದಿಲ್ಲ. 8 ದಿನಗಳ ಹಿಂದೆ ನಟ ದರ್ಶನ್ಗೆ ಮೈಸೂರಿನ ವೈದ್ಯ ಡಾಕ್ಟರ್ ಅಜಯ್ ಹೆಗಡೆ ಬೆನ್ನು ನೋವಿಗೆ ಇಂಜೆಕ್ಷನ್ ಅನ್ನು ಮಾಡಿ 1 ವಾರ ಅಬ್ಸರ್ವೇಷನ್ ನಲ್ಲಿಟ್ಟಿದ್ರು. ಈಗ ವೈದ್ಯರಿಗೆ ಕರೆ ಮಾಡಿದ ದರ್ಶನ್, ಇಂಜೆಕ್ಷನ್ ವರ್ಕ್ ಆಗಿದೆ, ನಾನು ಮೊದಲಿನಿಗಿಂತಲೂ ಕೂಡ ಚೆನ್ನಾಗಿದ್ದೇನೆ, ಬೆನ್ನು ನೋವಿನಲ್ಲಿ ಬಹಳಷ್ಟು ಸುಧಾರಣೆ ಆಗಿದೆ ಅಂತ ಹೇಳಿದ್ದಾರೆ. ಹೀಗಾಗಿ ಶಸ್ತ್ರಚಿಕಿತ್ಸೆ ಬೇಡ ಎನ್ನುವ ನಿರ್ಧಾರಕ್ಕೆ ಬಂದಿದ್ದಾರೆ. ಈಗಾಗಲೇ ಪ್ರತಿನಿತ್ಯ ವರ್ಕೌಟ್ ಅನ್ನು ಶುರು ಮಾಡಿರುವ ನಟ ದರ್ಶನ್ ಫುಲ್ ಬಾಡಿ ವರ್ಕೌಟ್ ಶುರು ಮಾಡಿದ ನಂತರ ಏನಾದ್ರೂ ನೋವು ಕಾಣಿಸಿಕೊಂಡ್ರೆ ಆಗ ಮತ್ತೆ ಪರೀಕ್ಷೆಗೆ ಒಳಪಡಬೇಕಾಗುತ್ತೆ. ಸದ್ಯಕ್ಕಂತೂ ನಟ ದರ್ಶನ್ಗೆ ಆಪರೇಷನ್ ಇಲ್ಲ ಎಂಬುದು ಸ್ಪಷ್ಟವಾಗ್ತಿದೆ. ಮಾಜಿ ಪ್ರೇಯಸಿಗೆ ಕಿರುಕುಳದ ಆರೋಪದ ಹಿನ್ನೆಲೆಯಲ್ಲಿ ಹಾಲಿ ಪ್ರಿಯಕರನಿಂದ ಹಲ್ಲೆ ಮಾಡಲಾಗಿದೆ. ಈ ಹಿಂದೆ ಲೋಕೇಶ್ ಎಂಬಾತನನ್ನ ಸಂಧ್ಯಾ ಪ್ರೀತಿಸ್ತಾ ಇದ್ಲು. ಬಳಿಕ ಬ್ರೇಕಪ್ ಕೂಡ ಮಾಡಿಕೊಂಡು ವಿಕಾಸ್ ಕುಮಾರ್ ಜೊತೆಗೆ ಲವ್ ಶುರು ಮಾಡಿದ್ಲು. ಇದರಿಂದ ಸಿಟ್ಟಾದಂತಹ ವಿಕಾಸ್ ಲೋಕೇಶ್ನನ್ನ ಮಾತುಕತೆ ಕರೆಸಿ ರಕ್ತ ಬರುವಂತೆ ಪ್ರೇಯಸಿಯ ಜೊತೆ ಸೇರಿ ಹಲ್ಲೆ ಮಾಡಿದ್ದಾನೆ. ಸದ್ಯ ಅಮೃತಹಳ್ಳಿ ಠಾಣೆಯ ಪೊಲೀಸರು ಆರೋಪಿ ವಿಕಾಸ್ ಕುಮಾರ್ನನ್ನ ಬಂಧಿಸಿದ್ದಾರೆ. ರಾಯಚೂರಿನ ದೇವದುರ್ಗ ಜೆಡಿಎಸ್ ಶಾಸಕಿ ಕರೆಮ್ಮ ನಾಯಕ್ ಹಾಗೂ ದೇವದುರ್ಗ ಟ್ರಾಫಿಕ್ ಪಿಎಸ್ಐ ನಾರಾಯಣ್ ನಡುವೆ ನಡುರಸ್ತೆಯಲ್ಲಿಯೇ ಕಿರಿಕ್ ನಡೆದಿದ್ದು ಹೈಡ್ರಾಮವೇ ಸೃಷ್ಟಿಯಾದ ಘಟನೆ ದೇವದುರ್ಗದಲ್ಲಿ ನಡೆದಿದೆ. ರಾತ್ರಿ ವೇಳೆ ಕೂಲಿ ಕೆಲಸದಿಂದ ವಾಪಸ್ ಬರುವ ಟಮ್ ತಡೆಯುವ ವಿಚಾರಕ್ಕೆ ವಾಗ್ವಾದವೇ ಆಗಿದೆ. ಕೂಲಿ ಕೆಲಸದ ಮಹಿಳೆಯರಿರುವ ವಾಹನವನ್ನ ಅನಾವಶ್ಯಕವಾಗಿ ತಡೆಯದಂತೆ ಶಾಸಕಿ ಸೂಚಿಸಿದ್ದಕ್ಕೆ ನಿಯಮ ಮೀರಿದ್ರೆ ನಾವು ದಂಡ ಹಾಕ್ತೇವೆ ಅಂತ ಹೇಳಿ ದೇವದುರ್ಗದ ಟ್ರಾಫಿಕ್ ಪಿಎಸ್ಐ ನಾರಾಯಣ್ ವಾದ ಮಾಡಿದ್ದಾರೆ. ಅದೇ ಮಾರ್ಗವಾಗಿ ಕಾರ್ನಲ್ಲಿ ಹೊರಟಿದ್ದ ಶಾಸಕಿ ಟ್ರಾಫಿಕ್ ಪಿಎಸ್ಐಗೆ ತಾಕೀತ್ ಮಾಡ್ತಾರೆ. ಘಟನೆಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿರುವ ಶಾಸಕಿ ಕರೆಮ್ಮ ನಾಯಕ್, ರಾತ್ರಿ ವೇಳೆ ಕೃಷಿ ಕೂಲಿ ಕೆಲಸ ಮಾಡುವ ಮಹಿಳೆಯರಿರುವ ವಾಹನಗಳನ್ನ ಹಿಡಿಬೇಡಿ ಅಂತ ಹೇಳಿದೆ, ನಾವಿರೋದೇ ಫೈನ್ ಹಾಕೋದಕ್ಕೆ ಅಂತ ಹೇಳ್ತಾರೆ. ಇದೇನಾ ಶಾಸಕರಿಗೆ ಕೊಡುವ ಮರ್ಯಾದೆ ಅಂತ ಹೇಳಿ ಗುಡುಗಿದ್ರು. ಇನ್ನು ಪ್ರಭಾವಿಗಳ ಮಾತನ್ನ ಕೇಳಿ ತೊಂದರೆ ಕೊಡ್ತಿದ್ದಾರೆ ಅಂತ ಹೇಳಿ ಆರೋಪಿಸಿದ್ರು. ಮಹಿಳೆಯರೆಲ್ಲ ಕೃಷಿ ಕೆಲಸಕ್ಕೆ ಹೋಗ್ತಾರ, ಅವರು ರಾತ್ರಿ ಬರೋಂಥ ಸಂದರ್ಭದಲ್ಲಿ ಗಾಡಿಗಳು ನಿಂತು ಬಿಟ್ರೆ ಅವರಿಗೆ ಮನೆಗೆ ಹೋಗಿ ಮಕ್ಕಳು ಎಲ್ಲ ಇರ್ತಾರೆ, ಅಡುಗೆ ಮಾಡಬೇಕು. ಇಂಥ ಸಂದರ್ಭದಲ್ಲಿ PSI ಅವರಿಗೆ ಕರೆದು ನಾನು ಮಾತಾಡೀನಿ. 76ನೇ ಗಣರಾಜ್ಯೋತ್ಸವ ಹಿನ್ನೆಲೆಯಲ್ಲಿ ದೆಹಲಿಯ ಕರ್ತವ್ಯ ಪಥ್ನಲ್ಲಿ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ನಾಳೆ ನಡೆಯುವ ಪಥಸಂಚಲನದಲ್ಲಿ ದೇಶದ ಮಿಲಿಟರಿ ಶಕ್ತಿಯ ಜೊತೆಗೆ ಪರಂಪರೆಯ ವೈಭವವನ್ನು ಪ್ರದರ್ಶನ ಮಾಡಲಾಗುತ್ತೆ. ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಿ ನರೇಂದ್ರ ಮೋದಿ ಸೇರಿ ಗಣ್ಯರು ಭಾಗಿಯಾಗಲಿದ್ದಾರೆ. ಈ ಬಾರಿ ವಿಶೇಷ ಅತಿಥಿಯಾಗಿ ಇಂಡೋನೇಷ್ಯಾದ ಅಧ್ಯಕ್ಷ
ಪ್ರಭೋವೋ ಸುಬಿಯಾಂಟೋ ಭಾಗಿಯಾಗಲಿದ್ದಾರೆ. ಪರೇಡ್ನಲ್ಲಿ ಕರ್ನಾಟಕವೂ ಸೇರಿದಂತೆ 15 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸ್ತಬ್ಧ ಚಿತ್ರ ಪ್ರದರ್ಶನ ಆಗಲಿದೆ. ಕೇಂದ್ರ ಸರ್ಕಾರದ ವಿವಿಧ ಸಚಿವಾಲಯಗಳಿಂದ 15 ಟ್ಯಾಬ್ಲೋ ಮೆರವಣಿಗೆ ನಡೆಯಲಿದೆ. 10,000ಕ್ಕೂ ಅಧಿಕ ವಿಶೇಷ ಅತಿಥಿಗಳು, 1 ಲಕ್ಷಕ್ಕೂ ಅಧಿಕ ಮಂದಿ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ. ಕ್ಯಾನ್ಸರ್ನಿಂದ ಸಂಪೂರ್ಣ ಗುಣಮುಖರಾಗಿರೋ ನಟ ಶಿವರಾಜ್ ಕುಮಾರ್ ನಾಳೆ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಅಮೆರಿಕದ ಮಯಾಮಿಯಿಂದ ನಟ ಶಿವರಾಜ್ ಕುಮಾರ್ ಇವತ್ತು ಸಂಜೆ ಹೊರಡಲಿದ್ದಾರೆ. ನಾಳೆ ಬೆಳಗ್ಗೆ 9 ಗಂಟೆಗೆ ಬೆಂಗಳೂರಿಗೆ ಆಗಮಿಸಲಿದ್ದು ಅದ್ಧೂರಿಯಾಗಿ ಸ್ವಾಗತಿಸಲು ಅಭಿಮಾನಿಗಳು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಕ್ಯಾನ್ಸರ್ ಸರ್ಜರಿಗಾಗಿ ಶಿವರಾಜ್ ಕುಮಾರ್ ಡಿಸೆಂಬರ್ 19ರಂದು ಮಯಾಮಿಗೆ ಪ್ರಯಾಣ ಬೆಳೆಸಲಿದ್ದು, ಮಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ಡಿಸೆಂಬರ್ 24ರಂದು ಯಶಸ್ವಿ ಸರ್ಜರಿ ನಡೆದಿತ್ತು. ಬರೋಬ್ಬರಿ 1 ತಿಂಗಳುಗಳ ಕಾಲ ಅಮೆರಿಕಾದಲ್ಲಿಯೇ ವಿಶ್ರಾಂತಿ ಪಡೆದಿರುವ ಶಿವಣ್ಣ ಇವತ್ತು ಸಂಜೆ ಅಲ್ಲಿಂದ ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಲಿದ್ದಾರೆ. ನಾಳೆ ಬೆಂಗಳೂರಿನ ಟೋಲ್ಗೇಟ್ನಿಂದ ಅದ್ಧೂರಿಯಾಗಿ ಸ್ವಾಗತಿಸಲು ಅಭಿಮಾನಿಗಳು ರೆಡಿಯಾಗಿದ್ದಾರೆ. ಜೊತೆಗೆ ಶಿವರಾಜ್ ಕುಮಾರ್ ನಿವಾಸದ ಮುಂದೆಯೂ ಕೂಡ ಸಂಭ್ರಮಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ.